8ನೇ ದಿನದ ಮಹಾಪುರಾಣ ಕಾರ್ಯಕ್ರಮದ ಪರಮ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ದಯವಿಟ್ಟುಗರೆ ಅಲ್ಲೇ ಕೊತ್ತಲೆ ಕೈ ಮುಗಿರಿ, ಯಾರೋ ಕೈ ಆಡು ತರಬೇಡ್ರಿ. ಪರಮ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ದರ್ಶನ ಆಶೀರ್ವಾದವನ್ನು ದಯಪಾಲಿಸಲಿಕ್ಕೆ ಆಗಮಿಸಿರುವಂಥ ಈ ಭಾಗದ ನಡೆದಾಡುವಂಥ ಮಾತನಾಡುವಂಥ ದೇವರು, ಮಾತೃ ಹೃದಯದ ಸ್ವರೂಪಿಗಳು, ಸದಾಕಾಲ ಭಕ್ತರ ಒಳಿತಿಗಾಗಿ ಹಗಲಿರುಳು ಶ್ರಮಿಸುವಂಥ ಶ್ರಮಜೀವಿಗಳು, ಮಾತೃ ಹೃದಯದ ಸ್ವರೂಪಿಗಳಾಗಿರುವಂಥ ಶ್ರೀ 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 ಚಿಕ್ಕ ಗುರು ನಂಜೇಶ್ವರ ಮಹಾಸ್ವಾಮಿಗಳು, ಶ್ರೀ ಗುರು ನಂಜೇಶ್ವರ ವಿರಕ್ತ ಮಠ ಭರತನವರು ಪೂಜ್ಯರು ಈಗಾಗಲೇ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಕೆಲವೇ ನಿಮಿಷದೊಳಗೆ ವೇದಿಕೆಗೆ ಬರ್ತಾರೆ. ತಾವೆಲ್ಲ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕಂತ ಹೇಳ್ತಾ, ಯಾವಾಗ ಮೌನೇಶ್ವರ ತಂದೆ ತಾಯಿ ತೀರಿ ಹೋಗ್ಯಾರ, ತನ್ನ ಕುಲದವರು ಬಂದು ಹೆಗಲು ಕೊಡಬೇಕು, ವಿಶ್ವಕರ್ಮ ಸಮಾಜದವರು ಬಂದು ತಂದೆ ತಾಯಿ ಶವವನ್ನು ಹೊರಬೇಕು ಅಂತೇಳಿ ಎಲ್ಲ ಹಳ್ಳಿಗೆ ಹೋಗಿ ತಂದೆ ತಾಯಿನ ಕಳೆದುಕೊಂಡ ದುಃಖ ಒಂದು ಕಡೆ ಕಣ್ಣೀರು ಹಾಕುವಂತ ನೋವನ್ನು ನುಂಗಿಕೊಂಡು ಮನದಲ್ಲಿ ನೂರಾರು ನೋವಿದ್ದರೂ ಕೂಡ ಮುಖದೊಳಗೆ ಸದಾ ನಗು ಇರಲಿ ಎನ್ನುವಂಗ ತಂದೆ ತಾಯಿಯ ಮುಂದಿನ ಕಾರ್ಯ ನೆರವೇರಿಸಬೇಕಂತ ಹೇಳಿ ಸುತ್ತಮುತ್ತ ಇರುವಂಥ ಹಳ್ಳಿಯೊಳಗಿರುವಂಥ ಅವರ ಸಮುದಾಯದ ಭಕ್ತರಿಗೆ ಹೋಗಿ ಜನರಿಗೆ ಕರೆದ್ರೆ ಒಬ್ಬರೂ ಬರಲಿಲ್ಲ. ಜೀವನದಾಗ ನಿಮಗೆ ಹೇಳ್ತೇನ್ರಿ, 2 ಸಮಯ ಬರ್ತಾವ ಮನುಷ್ಯಾಗ. ಒಂದು, ಒಬ್ಬರ ಮದುವೆಯೊಳಗೆ ಅಕ್ಷತೆ ಹಾಕಕ್ಕೆ ಹೋಗೋದು ಪ್ರತಿಯೊಬ್ಬರ ಜೀವನದಾಗ ಬರ್ತದೆ. ಮದುವೆಯೊಳಗೆ ಹೋಗಿ ಅಕ್ಷತೆ ಹಾಕಿ ದಂಪತಿಗಳ ಸುಖವಾಗಿ 100 ವರ್ಷ ಬದುಕಲಿ, ಬಾಳಲಿ, ಸುಂದರವಾದ ಜೀವನ ಮಾಡಲಿ ಅಂತ ಆಶೀರ್ವಾದ ಮಾಡೋದು ಒಂದೇ ಸಮಯ ಇದು. 2ನೇ ದೇವದಂದ್ರೆ ಸತ್ತಾಗ ಹಿಡಿ ಮಣ್ಣು ಕೊಡಕ್ಕೆ ಹೋಗೋದು. ಜೀವನದಾಗ ಏನು ಮರ್ತ್ರಿ ಇವೆರಡೂ ಮರಿಬಾರ್ದಂತ. ಮದುವೆಯೊಳಗೆ ಹೋಗಿ ಅಕ್ಷತೆ ಹಾಕಿದ್ರು ಪರವಾಗಿಲ್ಲ, ಮದುವೆ ನಡೀತದ. 1000 ಜನ ಬರ್ತಾರ. ಮದುವೆಗೆ ಅಲ್ಲ ಇಲ್ಲ ಅನ್ನೋರು ಯಾರದಾರ್ರಿ? ಹೋಗೋರು ಅದಾರ. ಒಂದು ಮನೆಗೆ 4 ಮಂದಿ ಹೋಗೋರು ಅದಾರ. ಶಿವ ಸಾಂಬಜೇ ನಮ ಪಾರ್ವತೇಶ್ವರ ಮಹಾದೇವ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಜಯ, ಬೀರಲಿಂಗೇಶ್ವರ ಮಹಾರಾಜ ಕಿ ಜಯ, ಚಿಕ್ಕ ಗುರು ನಂಜೇಶ್ವರ ಸ್ವಾಮೀಜಿ ಮಹಾರಾಜ ಕಿ ಜಯ. ಶಿವ ಸಾಂಬಜೇ ನಮ ಪಾರ್ವತೇಶ್ವರ ಮಹಾದೇವ. ಸುಂದರವಾಗಿ ಸಾಗಿಕೊಂಡು ಬಂದಿರುವಂಥ